ಮತ್ತೆ ಮಾವಯ್ಯ ನೀನು ಸೇರಿ ಕೇಕ್ ಕಟ್ ಮಾಡ್ಬಿಡ್ರಿ. ಇರೇ ಸುಶೀಲ, ಸುಮ್ಮನೆ ಹಿಂಗ್ ಕೇಕ್ ಕಟ್ ಮಾಡಿ ಹಿಂಗ್ ಬಾಯಿಗೆ ಇಟ್ಬಿಟ್ರೆ ಮಜಾ ಇರಕ್ಕಿಲ್ಲ. ಏನಾರ ಒಂದೀಟ ಯಾರ ಹಾಡು ಗೀಡಿ ಹೇಳಿದ್ರೆ ಇನ್ನು ಚೆನ್ನಾಗಿರ್ತತಿ. ಒಂದ್ ಏನಾರ ಹಾಡು ಗೀಡಿ ಹೇಳ್ರಿ. ಆಡ ನನ್ಗ ಹಾಡು ಗೀಡೆಲ್ಲ ಬರೋಕಿಲ್ಲ ಕಣೆ ಪಾರಿ. ನೀನ್ ಒಳ್ಳೆ ಕಡೆ ಸುಶೀಲ, ಈ ಪಿಕ್ಚರ್ಗಳಿಗೆಲ್ಲ ಟಿವಿಗಳಿಗೆಲ್ಲ ಹಿಂಗ್ ಮಾಡಕ್ಕಾರ ಎಲ್ಲ ಹಾಡ್ ಗೀಡ್ ಹೇಳಲ್ಲ, ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಲ್ವೇ? ಹಂಗ್ ಮಾಡ್ಬೇಕು. ಹಂಗ್ ಮಾಡಿದ್ರೇನೆ ನೋಡಕ್ ಒಂದಿಟ್ ಮಜಾ ಇರ್ತತಿ. ಸುಮ್ನೆ ಹಿಂಗ್ ಕಟ್ ಮಾಡಿ ಬಾಯಿಗೆ ಇಟ್ಬಿಟ್ರೆ ಅದೇನ್ ಮಜಾನೇ ಇರಲ್ಲ ಕಣ್ಲೆ. ಇವಾಗ ನೋಡಿದ್ರೆ ಯಾರ್ಯಾರು ಹೆಂಗಂಗ ಆಡೋದೆಲ್ಲ ಕಲ್ತ್ಕಂದ್ರೆ ನಿನ್ಗೂ ಆಡಕ್ಕೆ ಬರ್ದಿಲ್ವೇ? ಅಯ್ಯ ಪಾರಿ, ನೀನ್ ಒಳ್ಳೆ ಕಣೆ. ನಾನ್ ಇದನ್ ಮಾಡಿ ಕೇಳದೆ ಬ್ಯಾಡ ಅಂತ ಹೇಳಿದ್ದೆ, ಆದ್ರ ಪಾಪ ನಾಟ ಮಾಡ್ದ ಅಂತಂದು ಇವನ ಅಂತ ಒಪ್ಕೊಂಡ್ರೆ ನೀನು ಇದ್ದುದ್ದೆ ಅದೊಂದು ದೊಡ್ಡ ಆಡಂಬರ ಮಾಡಕತ್ತೀಯ. ಅದೆಲ್ಲ ಇವನು ಬೇಡ, ಸುಮ್ನಿರು. ಅದೇವನ ಪಾಪ ನಿಂಗೆ ಹೇಳಿದಾರೆ ಹಿಂಗ್ ಕೇಕ್ ಕಟ್ ಮಾಡಿ ನಿಂಗೆ ಮಾಡಿದ್ರೆ ಮುಗ್ದೋದ್ ಕಣಜ್ಜಿ ಅಂತಂದು ಸುಮ್ನಂಗ್ ಮಾಡ್ತೀನಿ. ಅಯ್ಯಯ್ಯ, ನನಗೆ ಇದೆಲ್ಲ ಈ ತರದ್ದೆಲ್ಲ ಸರಿ ಹೋಗಲ್ಲ. ಅದು ಇವರೆಲ್ಲ ಆಸೆಗೋಸ್ಕರ ಮಾಡ್ತಿದ್ದೀನಿ ಆಟಯ್ಯ. ಅಯ್ಯ ಸುಮ್ಕಿರ್ ಗುಂಡಜ್ಜಿ, ನೀನೇನು ಹಿಂಗ ಆಡ್ತೀಯ? ಈಗಿನ ಕಾಲದಾಗೆ ಎಲ್ಲರೂ ಹಿಂಗೆ ಮಾಡೋದು. ನೀನೇನು ಒಬ್ಬಳೆ ಹಿಂಗೆ ಮಾಡ್ಕೊಳಕ್ಕಿಲ್ಲ. ಎಲ್ಲರೂ ಮಾಡ್ತಾರೆ ಇವಾಗ. ಎಲ್ಲರೂ ಮದ್ವೆ ದಿವ್ಸಗಳನ್ನ ಎಲ್ಲರೂ ಮಾಡ್ಕೊಂತಾರೆ. ನೀನೇನು ಒಬ್ಬಳೆ ಮಾಡ್ಕೊಂತೀಯ ಅನ್ನಂಗ ಆಡ್ತೀಯಲ್ಲ. ಏನು ಆಗಲ್ಲ, ಸುಮ್ಕಿರು. ನೀವೇನು ಹಗ್ಲೆಲ್ಲ ಮಾಡ್ತೀರಾ, ದಿನ ಮಾಡ್ತೀರಾ ಇದನ್ನ? ಹಿಂಗ್ ಮಾಡಿದಾಗ ಹಿಂಗೆಲ್ಲ ಹಾಡು ಹೇಳಿದಾಗ ಡ್ಯಾನ್ಸ್ ಮಾಡಿದಾಗ ಅದಕ್ಕೊಂದು ಮಜಾ ಇರ್ತತಿ. ನೀನೀಗ ಮದ್ವೆ ಹೆಣ್ಣು, ಸುಮ್ನಿರ್ಬೇಕಪ್ಪ. ಹಿಂಗೆಲ್ಲ ಅನ್ಬಾರ್ದು. ನಾವೆಲ್ಲ ಹಾಡು ಹೇಳ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನೀನ್ ಸುಮ್ನು ನೋಡ್ಬೇಕು ಆಟೆ. ನೀನ್ ಸುಮ್ಕಿರು. ನಾವೆಲ್ಲ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು ಎಲ್ಲ ಮಾಡ್ತೀವಿ. ನೀ ಸುಮ್ನೆ ನೋಡ ಆಟೆ. ಗುಂಡಜ್ಜಿ, ಇದೆಲ್ಲ ಇದ್ರೇನೆ ಇಂಥ ಕಾರ್ಯಕ್ರಮಗಳಿಗೆ ಮಜಾ ಇರೋದು. ಅರೆ ಹೌದು ಗುಂಡು ದಿಕ್ಕಿ ಅಜ್ಜಿ, ಹಿಂಗೆ ಎಲ್ಲ ಫಂಕ್ಷನ್ಗೆ ಮಾಡಿದಾಗ ಹಿಂಗೆ ಹಾಡ್ಗೆ ಡ್ಯಾನ್ಸ್ಗೆ ಎಲ್ಲ ಮಾಡಿದ್ರೇನೆ ಅದಕ್ಕೆ ಚಂದಾಗೆ ಇರುತ್ತೆ. ನೀವು ಸುಮ್ಮನೆಗೆ ನಿಂತ್ಕೊಳ್ಳಿ. ಅತ್ತೆ ಎಲ್ಲರೂ ಹೇಳ್ತದ್ರಲ್ಲ ಬಿಡತ್ತೆ. ಪಾಪ ಎಲ್ರು ಖುಷಿಗೋಸ್ಕರ ಹಾಡು ಡ್ಯಾನ್ಸ್ ಮಾಡನ್ರಿ. ಕಣಮ್ಮ, ಎಲ್ಲಾರು ಆಸೆ ಪಡ್ತದ್ರಿ ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಮಾಡನ್ ಬಿಡು. ನಿಮ್ಮ ಅಜ್ಜಿ ಅಂದ್ರೆ ನಾನು ಅಂತೀನಿ ಕಣ್ಲ ಪಾಪ. ನಿಮ್ಮ ಅಜ್ಜಿ ಈಗ್ಲೇ ಡ್ಯಾನ್ಸ್ ಮಾಡಿದ್ರೆ ನಾನು ಮಾಡ್ತೀನಿ ಕಣ್ಲ ಪಾಪ. ನಿಮ್ಮ ಅಜ್ಜಿ ಅನ್ಬೇಕು ಆಟೆ. ಅರೆ ನೋಡಿ ಗುಂಡು ದಿಕ್ಕಿ ಅಜ್ಜಿ, ರಂಗುದು ಹಜ್ಜಾಗಿ ಎಷ್ಟು ಅರ್ಜೆಂಟ್ಗೆ ಇದ್ದಾರೆ. ಡ್ಯಾನ್ಸ್ಗೆ ಮತ್ತೆ ಹಾಡಿಗೆ ಹೇಳೋದಕ್ಕೆ ಎಷ್ಟು ಅರ್ಜೆಂಟ್ಗೆ ಮಾಡ್ತಾ ಇದ್ದಾರೆ. ನೀವೇ ಹಿಂಗೆ ಸ್ಲೋಗೆ ಮಾಡ್ತಾ ಇದ್ದೀರಾ. ಅರೆ ಅನ್ರಿ ಗುಂಡು ದಿಕ್ಕಿ ಅಜ್ಜಿ. ಅಣ್ಣಜ್ಜಿ ಎಲ್ಲರೂ ಕೇಳ್ತಿದಾರಲ್ಲ. ಸರಿನಪ್ಪ, ಅದ್ಯೋನನ್ ಮಾಡ್ತೀರಾ ಮಾಡ್ರಿ. ಎಲ್ಲರೂ ಯೂಟನ್ ಕೇಳ್ತಿದ್ದೀರಾ. ಅದ್ಯೋನನ್ ಮಾಡ್ರಿ. ನೀವು ಯೋನೇನ್ ಮಾಡ್ತೀರಾ ನೋಡ್ತೀನಿ ನಾನು. ಈಗ ಮೊದ್ಲಿಗೆ ಯಾರು ಹಾಡು ಹೇಳೋದು? ಈಗ ನಮ್ಮ ಅಜ್ಜಾಜಿಗೋಸ್ಕರ ನಾನೇ ಮೊದ್ಲು ಹಾಡು ಹೇಳ್ತೀನಿ. ನೀನೇ ಮೊದ್ಲು ಹಾಡ್ಲ ಮಂಜ. ಇದನ್ನೆಲ್ಲ ಮಾಡೋದಕ್ಕೆ ಕಾರಣ ನೀನೇ ಅಲ್ಲ. ನೀನು ಹೇಳೋದಕ್ಕೆ ತಾನೇ ನಿಮ್ಮ ಅಜ್ಜಿ ಇದನ್ನೆಲ್ಲ ಮಾಡೋದಕ್ಕೆ ಒಪ್ಕೊಂಡಿರೋದು. ಮೊದ್ಲಂಗಾರೆ ನೀನೇ ಹಾಡು. ಸರಿ ಕಣಂತೆ, ನಾನು ಹಾಡು ಹೇಳ್ತೀನಿ. ನೀವು ಯಾರು ಡ್ಯಾನ್ಸ್ ಮಾಡೋದಿದ್ರೆ ಮಾಡ್ರಿ. ನೀನು ಮೊದ್ಲು ಹಾಡು ಹೇಳು. ಆ ಹಾಡಿಗೆ ಕುಣಿಯೋದ ಬೇಡ ಅಂತ ನೋಡೋಣ. ಲೋ ಪ್ರದಿ, ನೀನು ಬಾರ್ಲಾ. ಹೇಳ ಮಂಜ. ಪ್ರದಿ, ನೀನು ನನ್ನ ಜೊತೆ ಆಡ್ಲಾ? ನನಗೆ ಹಾಡು ಗಿಡೆಲ್ಲ ಬರಕಿಲ್ಲ ಕಣ್ಣ. ನೀನೇ ಹೇಳು, ಬೇಕಾದ್ರೆ ನಾನು ಡ್ಯಾನ್ಸ್ ಮಾಡ್ತೀನಿ. ಸರಿ ಕಣ್ಣ, ಆಯ್ತು. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ, ಇಂದು ಹೀಗೆ ಇರಲಿ ಇರಲಿ ನಿಮ್ಮ ಹರ್ಷ. ಈ ಮನೆಯ ದೀಪ ನೀನೇ ಅಜ್ಜಿ, ಈ ಮನೆಯ ಯಜಮಾನ ನೀನೇ ಅಜ್ಜ. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ, ಇಂದು ಹೀಗೆ ಇರಲಿ ಇರಲಿ ನಿಮ್ಮ ಪ್ರೀತಿ ಜಗಳ. ಬಾಳಲ್ಲಿ ನೀವು ಸೂಪರ್ ಜೋಡಿ, ಮನೆಯಲ್ಲಿ ನೀವು ಕಿತ್ತಾಡ ಜೋಡಿ. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ.
ಅಜ್ಜಿ ಚೆನ್ನಾಗಿ ಆಡಿದ, ನಿನಗೆ ಇಷ್ಟ ಆಯ್ತಾ? ಕಣ್ಲ ಪಾಪ, ಬಾರಿ ಚೆನ್ನಾಗಿ ಆಡ್ದೆ. ಎಷ್ಟ್ ಚೆನ್ನಾಗಿ ಆಡಕ್ ಕಲ್ತ್ಕೊಂಡಿ ನೋಡು. ನನಗಂತೂ ಬಹಳ ಇಷ್ಟ ಆಯ್ತು ಈ ಹಾಡು. ಅಜ್ಜ ನಿನಗೆ ಇಷ್ಟ ಆಯ್ತಾ? ಕಣ್ಲ ಪಾಪ, ಚೆನ್ನಾಗಿ ಆಡ್ದೆ. ನಿಮ್ಮಿಬ್ರಿಗೂ ಇಷ್ಟ ಆಯ್ತಲ್ಲ, ಅಷ್ಟೇ ಸಾಕು. ನಿಮ್ಮಿಬ್ರಿಗೂ ನಾನ್ ಕೊಡ್ತಾ ಇರೋ ಉಡುಗೊರೆ ಇದೆ. ಆತ್ ಬಿಡಪ್ಪ. ನಿನಗಿಂತ ನಮಗೆ ದೊಡ್ಡ ಉಡುಗೊರೆ ಬೇಕೆ? ನೀನೇ ನಮಗೊಂದು ದೊಡ್ಡ ಉಡುಗೊರೆ. ನೀನ್ ಹೇಳ, ನಿನ್ ಬಾಯಲ್ಲಿ ಕೇಳ ಹಾಡು ಇನ್ನು ಅದಕ್ಕಿಂತ ದೊಡ್ಡ ಉಡುಗೊರೆ. ಸಾಕ್ ಸಾಕ್, ಇನ್ನೇನು ಬೇಡ. ಇವಾಗ ನಾನು ಹೇಳಿದ ಆಡ, ಈಗ ಮತ್ತೆ ಯಾರು ಹೇಳ್ತೀರಾ ಆಡ? ಮಂಜ, ನಿನ್ನನ್ನು ಬಿಟ್ರೆ ಇನ್ಯಾರು ಚೆನ್ನಾಗಿ ಹಾಡು ಹೇಳ್ತಾರೆ ಹೇಳು? ಇಲ್ಲಿರೋ ನಮ್ ಯಾರಿಗೂ ಸರಿಯಾಗಿ ಹಾಡು ಹೇಳಕ್ಕೆ ಬರಲ್ಲ. ನೀನೇ ಚಂದವಾಗಿ ಆಡಿದೆ. ನಿನ್ ಮುಂದಿಗೆ ನಾವ್ ಆಡಕ್ ಹೋದ್ರೆ ಏನು ಇಲ್ಲ ಹಂಗಾಕತಿ. ನೀವು ಆಡ್ರಿ, ಚೆನ್ನಾಗಿರ್ತೈತೆ. ನಾನು ಒಬ್ಬನೇ ಆಡಿದ್ರೆ ಹೆಂಗೆ? ನೀವ್ ಯಾವಾಗ್ಲೂ ಹೇಳಿದಿರ ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಅಂತಂದು. ನೀವ್ ಏನು ಮಾಡ್ತಾನೆ ಇಲ್ಲಪ್ಪ, ಸುಮ್ನೆ ಹೇಳಿ ಸುಮ್ನೆ ನಿಂತ್ಕೊಂಡ್ಬಿಟ್ರಿ. ನೀವೆಲ್ಲ ಹಾಡು ಹೇಳಿ ಡ್ಯಾನ್ಸ್ ಮಾಡ್ಲಿ ಅಂತಂದಂಗ ಅಂದೆ. ನನಗೆಲ್ಲ ಹಾಡು ಹೇಳಕ್ ಬರ್ತೈತಿ ಹೇಳು? ಸುಮ್ನೆ ಹಂಗೆಯ ಮಾಡಿದ್ರೇನು ಮಜಾ ಇರಲ್ಲ. ನಿಮ್ ಸಣ್ಣ ಸಣ್ಣ ಹುಡುಗರು ನಿಮ್ಮಂತರ ಹಿಂಗ ಹಾಡು ಹೇಳಿದ್ರೆ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರ್ತೈತಿ ಅಂತ ಹೇಳ್ದೆ. ಹಂಗಾರೆ ನೀವ್ ಯಾರು ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಮಾಡಕ್ಕಿಲ್ಲ ಹಂಗಾರೆ? ಪ್ರಮಿಳಾ ಅಂತಿನೇ ಪರವಾಗಿಲ್ಲ, ಎಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ನಮ್ಮ ನಾಡಿಗೆ. ಆಕಿ ಡ್ಯಾನ್ಸ್ ಮಾಡಕ್ ಬರ್ತೈತೆ, ಮಾಡಿದಾಳೆ. ನಮಗ್ ಬರ್ಬೇಕಲ್ಲಪ್ಪ. ಸುಮ್ನೆಯ ನೀವೇ ಇನ್ನೊಂದು ಹಾಡು ಹೇಳಿ ಡ್ಯಾನ್ಸ್ ಮಾಡ್ರಿ, ಚೆನ್ನಾಗಿರ್ತೈತಿ. ಮತ್ತೆ ನಾವು ಮಾಡಕ್ ಹೋಗೋದು. ಸರಿ ಬಿಡ್ರಿ, ನೀವ್ ಯಾರು ಮಾಡ್ಬೇಡ್ರಿ. ನಮ್ಮ ಮನೆಗೆ ಒಬ್ರು ಹಾಡು ಹೇಳಕ್ಕೆ ಡ್ಯಾನ್ಸ್ ಮಾಡಕ್ಕಂತಾನೆ ಒಬ್ರು ಸರ್ಪ್ರೈಸ್ ಗೆಸ್ಟ್ ಬಂದಾರೆ. ಅವರೇ ಬಂದು ಆಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಎಲ್ಲದನ್ನು ಮಾಡ್ತಾರೆ. ಅವ್ರೇನ್ ನಾಚಿಕೆನದೇ ಇಲ್ಲ. ಹೌದೇನು? ಅದ್ಯಾರಲ್ಲ ಅಂತರು ಹಾಡು ಹೇಳೋರು ಡ್ಯಾನ್ಸ್ ಮಾಡೋರು ನಿಮ್ಮನೆಗೆ ಬಂದಿರೋರು? ಮುಂಚೆನೆ ಹೇಳ್ಬಿಟ್ರೆ ಅದ್ ಹೆಂಗ್ ಸರ್ಪ್ರೈಸ್ ಆಕತೆ? ನಮ್ಮ ಅಜ್ಜಿಗೋಸ್ಕರ ನಾವು ಸರ್ಪ್ರೈಸ್ ಆಗಿ ಅರೇಂಜ್ ಮಾಡಿದೀವಿ. ಈ ಆರ್ಕೆಸ್ಟ್ರಾದಲ್ಲೆಲ್ಲ ಡ್ಯಾನ್ಸ್ ಮಾಡೋದು ಹಾಡು ಹೇಳೋದು ಮಾಡ್ತಾರಲ್ಲ, ಅಂತರ್ನೇ ಕರ್ಸಿದಿರೇನು? ಅಯ್ಯ, ಈ ಆಂಟಿ ಒಳ್ಳೆ ಅಂತರ್ ಏನೂ ಇಲ್ಲ. ಅವ್ರೇನು ಆರ್ಕೆಸ್ಟ್ರಾದೇನಲ್ಲ, ಅವರು ನಮ್ಮರೆಯ. ಹೌದೇನು? ಕರಿಮತ್ತೆ ಅವ್ರನ್ನ ಹಾಡು ಹೇಳ್ತಾರೆ ಮತ್ತೆ ಡ್ಯಾನ್ಸು ಮಾಡ್ತಾರೆ ಬಂದು. ಏನ್ ಮಾತಾಡ್ತಿದೀಲ ಪಾಪ? ಯಾರು ಬಂದಿರಲ್ಲ ನಮ್ಮನಿಗೆ ಹಾಡು ಹೇಳೋರು ಡ್ಯಾನ್ಸ್ ಮಾಡೋರು? ಅಜ್ಜಿ, ನಿನಗೇನೆಯ ಸರ್ಪ್ರೈಸ್ ಆಗಿ ಕರ್ಸಿದೀವಿ. ನೀನು ಇವಾಗ ಕಣ್ಣು ಮುಚ್ಕೆ, ಅವಾಗ ಅವ್ರು ಯಾರು ಅಂತ ಗೊತ್ತಾಕತ್ತೆ. ಅಯ್ಯ, ಅದ್ ಯಾರು ಅಂತ ಹೇಳ ಪಾಪ. ಕಣ್ಗಿನ್ನೆಲ್ಲ ಏನ್ ಮುಚ್ಚದ್ ಬೇಡ, ಹಂಗೆ ಹೇಳು. ಅಜ್ಜಿ, ನೀ ಕಣ್ಣು ಮುಚ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಸರ್ಪ್ರೈಸ್ ಹೆಂಗಾಕತ್ತೆ? ನೀ ಸುಮ್ ಕಣ್ಣು ಮುಚ್ಕೊಳ್ಳಜ್ಜಿ. ಅಯ್ಯ ಪಾಪ, ಅವನ ಆಟ ಅಂತ ಹೇಳ್ತದಾನೆ. ಕಣ್ಣು ಮುಚ್ಕೆ ಗುಂಡಜ್ಜಿ, ಕಣ್ಣು ಮುಚ್ಕೊಂಡ್ರೆ ನಿನಗೂ ಅದೇನೋ ಹೇಳಿದ್ನಲ್ಲ ಒಂದು ಸರ್ಪ್ರೈಸ್. ಅದು ಅಯ್ಯ ಪಾಪ, ಅವನ ಆಟ ಅಂತ ಹೇಳ್ತದಾನೆ. ಕಣ್ಣು ಮುಚ್ಕೆ ಗುಂಡಜ್ಜಿ, ಕಣ್ಣು ಮುಚ್ಕೊಂಡ್ರೆ ನಿನಗೂ ಅದೇನೋ ಹೇಳಿದ್ನಲ್ಲ ಒಂದು ಸರ್ಪ್ರೈಸ್. ಅದು ಮತ್ತೆ ಅದು ಬೇಕಾ ಬೇಡ ನಿನಗೆ? ಕಣ್ಣು ಮುಚ್ಚು. ಇದು ಒಳ್ಳೆ ಕಂಡ್ಲ ಪಾಪ ನಿಂದು. ಇನ್ನು ಏನೇನ್ ಮಾಡು ಅಂತ ಮಾಡಿಸ್ತೀಯ ಈ ಅಜ್ಜಿ ಕೈಲಿ. ಅಜ್ಜಿ, ನೀನಿವತ್ತು ನಾ ಹೇಳ್ದಂಗ್ ಮಾಡ್ಬೇಕು ಆಟೆಯ. ನೀನೇನು ಇಲ್ಲ ಅಂತ ಹೇಳಂಗಿಲ್ಲ. ಇವಾಗ ಕಣ್ಣು ಮುಚ್ಚು. ಸರಿ ಆತ್ ಬಿಡಪ್ಪ. ನೀನೇ ಎಲ್ಲ ಹೇಳ್ತಿದ್ಯ ಅಂದ್ಮೇಲೆ ನಾನ್ ಯಾಕೆ ಇಲ್ಲ ಅನ್ನಕ್ ಹೋಗಿ ಆತ್ ಕಣ್ಣು ಮುಚ್ತೀನಿ ತಗ. ಅದ್ ಯಾರನ್ನ ಕರ್ಸಿದೀಯ ಕರಿ. ಕಣ್ಣು ಬಿಡಬಾರ್ದು, ನಾನು ಹೇಳೋವರೆಗೂ ಬಿಡಬಾರ್ದು, ಹಂಗೆ ಮುಚ್ಕೊಂಡಿರ್ಬೇಕು. ಆತ್ ತಗಳಪ್ಪ. ಅಮ್ಮ ಕರಿಯನ? ಕರಿಲ ಪಾಪ. ಅಮ್ಮಯ್ಯ ಮಗನು ಇಬ್ರು ಸೇರ್ಕೊಂಡು ಯೋನ ಮಾಡಂಗ್ ಕಾಣ್ತಾರ ನನಗೆ. ಏನು ಮಾಡಕ್ಕಿಲ್ಲ, ಸುಮ್ಮನಿರಜಿ ನೀನು. ನಿನಗೋಸ್ಕರನೇ ಇದೆಲ್ಲ ಮಾಡ್ತಿರೋದು. ಅದ್ ಯೋನೇನ್ ಮಾಡ್ತೀರ ಮಾಡಪ್ಪ. ಈಗ ನೀನ್ ಸ್ವಲ್ಪ ಹೊತ್ತು ಸುಮ್ಮನಿದ್ರೆ ನಾನು ಕರಿತೀನಿ. ಕರಿ ಕರಿ, ಜಲ್ದಿ ಕರಿ. ಯೋಟತನ ಅಂತ ನಿಂತ್ಕೊಳ್ಳೋದು, ಬೇಗ ಬೇಗ ಕರಿ. ನಮ್ಮ ಸರ್ಪ್ರೈಸ್ ಗೆಸ್ಟ್ ಪ್ಲೀಸ್ ಬನ್ನಿ. ಯಾರು ಬಂದಾರೆ ಗೊತ್ತೇನೆ ಗುಂಡಿ? ಅದೇ ನೀ ಸುಮ್ಮನಿರು, ನೀನು ಹೇಳ್ಬೇಡ ನೋಡು, ನೀ ಸುಮ್ಮನಿರು. ಆತ್ ಬಿಡಪ್ಪ. ಯಾರಜ ಅದು? ಅದ ಹೇಳ್ಬೇಡ, ಸುಮ್ಕಿರು. ಇನ್ನೇನ್ ನೀನೇ ಈ ಕಣ್ ಬಿಟ್ಟು ನೋಡ್ತೀಯಲ್ಲ ತಗಳೆ.
ಅಜ್ಜಿ ನಿನಗೆ ತುಂಬಾ ಇಷ್ಟವಾದ್ದು. ನಿನಗೆ ಇದು ನೋಡಿದ ತಕ್ಷಣ ತುಂಬಾ ಖುಷಿ ಆಗತ್ತೆ. ಇವಾಗ ರೆಡಿನಾ ಕಣ್ಬಿಟ್ಟು ನೋಡಕ್ಕೆ? ಕಣಪ್ಪ. ಅದ್ಯೋನ ನೋಡ್ಬೇಕು ನಾನು ಬೇಗ ಬೇಗ. ನೀನ್ ಹೇಳೋದ್ ನೋಡಿದ್ರೆ ನನಗೆ ಇಲ್ಲೇ ಯಾವಾಗ ಕೊಂಡು ಬಿಡ್ಲಿ ಅಂತ ಅನಿಸ್ತೈತಿ. ಗಡಗಡೆ ಹೇಳು. ಸರಿ ಸರಿ ಆಯ್ತು. ರೆಡಿ ಸ್ಟಡಿ 1 2 3 ಕಣ್ಬಿಡಜ್ಜಿ ಇವಾಗ. ಯಾರಪ್ಪ ಅದು? ರಂಗು ಗುಂಡು ಹೇಗಿದೆಯಾ ಗುಂಡು? ಹೇಗಿತ್ತು ನನ್ನ ಸರ್ಪ್ರೈಸ್? ರಂಗು ನೀನಾ? ಅಯ್ಯೋ ನನ್ ಯಾರೋ ಯೋನು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅಪ್ಪ ಅಪ್ಪ ಪಾಪ ಈ ಅಕ್ಕ ಯೋಳದಂಗೆ ಬಂದ್ಬಿಟ್ಟಿದೀಯಾ? ಗುಂಡು ಇದೆಲ್ಲ ನಿನ್ ಸೊಸೆ ಮೊಮ್ಮಗನ್ ಪ್ಲಾನು. ರಂಗು ನೀನಾ? ಯಪ್ಪ ನನ್ ಕೈ ನಂಬಕ್ಕೆ ಆಗ್ತಾ ಇಲ್ಲ ಕಣೆ ನೀನ್ ಬಂದಿದೀಯಾ ಅಂತಂದು. ನನ್ಗೆ ಎಷ್ಟು ಖುಷಿ ಆಗ್ತಿದ್ ಗೊತ್ತಾ ಇವತ್ತು ನೀನ್ ನೋಡಿದ ತಕ್ಷಣ. ಗುಂಡು ನಂಗೂನು ನೀನ್ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ ಕಣೆ. ಹೇಗಿದೀಯ ಗುಂಡು? ನಾನ್ ಚೆನ್ನಾಗಿದ್ದೀನಿ ಕಣೆ ರಂಗು. ನೀನ್ ಹೆಂಗಿದೀಯಾ? ಯಾಕೆ ಯಾರು ಬಂದಿಲ್ಲ? ಎಲ್ರು ಎಲ್ಲಿ? ಇಲ್ಲ ಕಣೆ ಗುಂಡು, ಯಾರು ಬಂದಿಲ್ಲ ಕಣೆ ಅಮ್ಮ. ನಾನು ಪ್ಲಾವಿನ ಇಬ್ಳೇನೆ ಬಂದಿದ್ದು. ಲೇವತಿ ಮತ್ತೆ ಸುಲೇಶ ಅವಳು ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದಾಳೆ ಕಣೆ ಅಮ್ಮ. ನಾವು ಸ್ವಲ್ಪ ದಿನದಿಂದ ಟ್ರಿಪ್ ಮೇಲೆ ಹೋಗ್ಬಿಟ್ಟಿದ್ವಲ್ಲ ರಜಾ ಹಾಕೊಂಡು. ಹಾಗಾಗಿ ಅವಳು ಬರಕ್ ಆಗ್ಲಿಲ್ಲ ಕಣೆ. ಅವಳು ಬರಬೇಕು ಅಂತ ಅನ್ಕೊಂಡು ತುಂಬಾ ಆಸೆ ಇದ್ಲು. ಆಫೀಸಲ್ಲಿ ರಜಾನು ಕೇಳಿದ್ಲು, ಆದ್ಲೇ ಆಫೀಸಲ್ಲಿ ರಜಾ ಕೊಡ್ಲಿಲ್ಲ ಕಣೆ ಅಮ್ಮ. ಇನ್ನೊಂದ್ಸಲಿ ನಿಜವಾಗ್ಲೂ ರಜಾ ಮಾಡ್ಕೊಂಡು ಬರ್ತಾಳಂತೆ ನೀನ್ ನೋಡಕ್ಕೆ. ಇವಾಗ ನಾನು ಪ್ಲಾವಿನ ಇಬ್ಳೇ ಬಂದ್ಬಿಟ್ಟು. ಹೌದಾ? ಸರಿ ಸರಿ, ನೀನಾದ್ರೂ ಬಂದೆಲ್ಲ ಬಿಡು. ನೀನ್ ಬಂದದ್ದೇ ನನಗೆ ಖುಷಿ ಆಯ್ತು. ಪ್ರವೀಣ ಬಾರಿ ಇಲ್ಲಿ, ಹೆಂಗಿದೀಯೋ? ಅಜ್ಜಿ ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಣ ಪ್ರವೀಣ. ನೀವಿಬ್ರು ಬಂದದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಬರ್ರಿ ಬರ್ರಿ. ಇದೊಂಥರ ಅದೇನ ಪಾಪನ್ ಹೇಳಿದ್ನಲ್ಲ ದೊಡ್ಡ ಸರ್ಪ್ರೈಸ್ ಅಂತಂದು. ಹಂಗೆ ಇವತ್ತು ನನಗೆ ದೊಡ್ಡ ಸರ್ಪ್ರೈಸೇ ನಿಮ್ಮಿಬ್ರು ನೋಡಿ. ಮಂಜು ಹೇಗಿದೀಯ ಮಂಜು? ಪ್ರವೀಣ ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದೀಯಾ? ಮಂಜು ನಾನ್ ಪ್ರವೀಣ ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದೀಯಾ? ಮಂಜು ನಾನ್ ಚೆನ್ನಾಗಿದ್ದೀನಿ. ಇವಾಗ ಇಬ್ಳೂನು ಸೇರಿ ಈ ಫಂಕ್ಷನ್ ಮಾಡೋಣ ಆಯ್ತಾ? ಸರಿ ಸರಿ ಬಾಬಾ. ಅಜ್ಜಿ ಹೆಂಗಿತ್ತು ಸರ್ಪ್ರೈಸ್? ಪಾಪಣ ನಿನ್ ಸರ್ಪ್ರೈಸು ತುಂಬಾ ಚೆನ್ನಾಗಿತ್ತು ಕಣ್ಲಾ. ನೀನು ನನಗೋಸ್ಕರ ನಿಮ್ ರಂಗಜ್ಜಿಗೆ ಫೋನ್ ಮಾಡಿ ಬರಕ್ ಹೇಳಿದ್ದೆ ಇವತ್ತು. ನಾನಲ್ಲ ಕಣಜ್ಜಿ, ಇದೊಂದು ಪ್ಲಾನ್ ಕೊಟ್ಟದ್ದು ಅಮ್ಮಯ್ಯ. ಅಮ್ಮಯ್ಯನೇ ಹೇಳಿದ್ದು ನೀನು ಖುಷಿ ಆಗಿರ್ಬೇಕಂದ್ರೆ ರಂಗಜ್ಜಿಗೆ ಫೋನ್ ಮಾಡಿ ಕರೆಯೋಣ, ಅವಾಗ ನಿಮ್ಮ ಅಜ್ಜಿ ಭಾರಿ ಖುಷಿ ಆಕತ್ತೆ ನೋಡಿದ್ರೆ ಅಂತ ಹೇಳಿ ಅಮ್ಮಯ್ಯನೇ ಹೇಳ್ತು. ಅದಕ್ಕೆ ನಾನೇ ಅಮ್ಮಯ್ಯಗೆ ಫೋನ್ ಮಾಡಿ ಕೊಟ್ಟಿದ್ದೆ. ಅಮ್ಮಯ್ಯನೇ ಕರೆದದ್ದು ರಂಗಜ್ಜಿಗೆ ಫೋನ್ ಮಾಡಿ. ಹೌದೇನೆ ಅಮ್ಮಯ್ಯ, ನೀನ್ ನನಗೋಸ್ಕರ ನಿಮ್ ರಂಗತ್ತೆಗೆ ಫೋನ್ ಮಾಡಿ ಬರಕ್ ಹೇಳ್ದ್ಯಾ? ನನಗೋಸ್ಕರ ಎಷ್ಟೆಲ್ಲ ಮಾಡಿದಿರಲ್ಲ ಅಮ್ಮಯ್ಯ ಮಗ. ನಿಮಗೆ ಇಬ್ರಿಗೂ ಧನ್ಯವಾದಗಳು. ಇರ್ಲಿ ಬಿಡತ್ತೆ, ನಿಮ್ ಖುಷಿನೇ ನಮ್ ಖುಷಿ. ಲಂಗು ಮಾಮ ಹೆಂಗಿದಿಲ್ಲ? ಚೆನ್ನಾಗಿದಿಲ್ಲ? ಕಣವ ಸೊಸೆ, ನೀನ್ ಚೆನ್ನಾಗದೀಯಾ? ಮಾಮ ಚೆನ್ನಾಗಿದ್ದೀನಿ. ಎಲ್ಲಾರನ್ನು ಕರ್ಕೊಂಬರ್ಬೇಕಾಗಿತ್ತು, ಎಲ್ಲಾರ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ಹೇಳಿದ್ದಲ್ಲ ಮಾಮ, ಎಲ್ಲಾರು ಬಲತಲ ಇರ್ಲಿಲ್ಲ. ಅಲ್ಲೆಲ್ಲ ಸ್ವಲ್ಪ ಬಿಸಿ ಇದ್ಲಲ್ವಾ, ಅದಕ್ಕೆ ಬರ್ಲಿಲ್ಲ. ನೆಕ್ಸ್ಟ್ ಟೈಮ್ ಎಲ್ಲಾರು ಬರ್ತಾಳಂತೆ ಬಿಡಿ. ಅವಾಗ ಇನ್ನೂ ಫುಲ್ ಜೋಲಾಗಿ ಪಾರ್ಟಿ ಮಾಡೋಣಂತೆ. ಯಾರು ಬಂದ್ರೆ ಏನ್ ಬಿಟ್ರೇನು, ನಿಮ್ಮ ಅಕ್ಕ ಈಗ ನೀನ್ ಬಂದಿಯಲ್ಲ ಅದೇ ಒಂದ್ ದೊಡ್ಡ ಖುಷಿ. ಗುಂಡು ಮಾವ, ನಿಮ್ಮಿಬ್ಳಿಗೂ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ರಂಗು ಅದೆಲ್ಲ ಇವನು ಹೇಳೋದೇನ್ ಬೇಡ. ನೀನ್ ಬಂದಿಯಲ್ಲ ನನಗೆ ಅಷ್ಟೇ ಸಾಕು. ಈ ಶುಭಾಶಯ ಗಿಭಾಶಯ ಅದೆಲ್ಲ ಇವನ್ ಬೇಡ. ಗುಂಡು ಅದೆಲ್ಲ ಶುಭಾಶಯ ಹೇಳ್ಬೇಕು ಗುಂಡು. ನೀವ್ ಹೀಗೆ ಇಬ್ಳು ಯಾವಾಗ್ಲೂ ನೂಲ್ ಕಾಲ ಸುಖವಾಗಿ ಬಾಳ್ಬೇಕು. ಸರಿ ಸರಿ, ಇವಾಗ ಅಜ್ಜಿ ನಿನಗೆ ಖುಷಿ ಆಯ್ತು ತಾನೆ? ಇವಾಗ ನಿನಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಾತು. ಈಗ ಕೇಕ್ ಕಟ್ ಮಾಡೋದು. ನನಗೆ ತುಂಬಾನೇ ಖುಷಿ ಆಯ್ತು ಕಣ್ಲ ಪಾಪ. ಹಂಗಾರೆ ಈಗ ಇಬ್ರು ಸೇರಿ ಕೇಕ್ ಕಟ್ ಮಾಡ್ಲಿ ಅಜ್ಜ ನೀನು. ಎಲ್ಲರೂ ಕಾಯ್ತಿದ್ದಾರೆ. ಸರಿ ಕಣ್ಲ ಪಾಪ ಆತು. ನೋಡಿದ್ರಲ್ಲ ಗೆಳೆಯರೇ, ನಮ್ಮ ಅಜ್ಜ ಅಜ್ಜಿ ಆನಿವರ್ಸರಿ ಇನ್ನು ಮುಂದುವರಿಯಲಿದೆ. ದಯವಿಟ್ಟು ಸಹಕರಿಸಿ ಪ್ರೋತ್ಸಾಹಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.